ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಂಜಲಿ ನಿಂಬಾಳ್ಕರ್ ಅಬ್ಬರದ ಪ್ರಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಕುಮಟಾದ ಕತ್ಗಾಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪ್ರಚಾರ ಸಭೆ ನಡೆಸಿದ್ದಾರೆ. ಇವತ್ತು ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ, ಮಾಜಿ ಸಚಿವ ಆರ್.ವಿ. ದೇಶಪಾಂಡೆ, ಮಾರ್ಗರೆಟ್ ಆಳ್ವಾ ಭಾಗಿಯಾಗಿದ್ದಾರೆ. ಉತ್ತರ ಕನ್ನಡದಲ್ಲಿ ಈ ಬಾರಿ ಗೆಲ್ಲುವಂತ ವಿಶ್ವಾಸ ವಾತಾವರಣ ಇದೆ. ಇಲ್ಲಿನ ಜನಕ್ಕೆ ಸಂಸದರು ಇದ್ದೂ ಇಲ್ಲದಂತಾಗಿದೆ. ಈ ಕ್ಷೇತ್ರಕ್ಕೆ ಅನಂತಕುಮಾರ್ ಹೆಗಡೆ ಮಾಡಿದ್ದೇನೂ ಇಲ್ಲ. ಪ್ರಚಾರ ಸಭೆಯಲ್ಲಿ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಬಹಳ ಸಂತೋಷ. ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಸೇರಿದ್ದೀರಿ. ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರನ್ನ ಗೆಲ್ಲಿಸತಕ್ಕಂಥ ಒಂದು ಛಲ ನಿಮ್ಮ ಮುಖದಲ್ಲಿ ನಾನು ಇವತ್ತು ಕಾಣ್ತಾ ಇದ್ದೇನೆ. ಯಾಕೆಂದ್ರೆ ಬಹಳ ವರ್ಷಗಳಿಂದ ಇಲ್ಲಿ ಎಂಪಿಗಳೇ ಇಲ್ಲ ಅಂತ ಹೇಳಿದ್ರು ಸರಿನೇ. ಯಾಕಂತ ಹೇಳಿದ್ರೆ ಬಿಜೆಪಿ ಓಟ್ ಕೊಟ್ರಿ, ಅನಂತಕುಮಾರ್ ಅವರನ್ನ ಆರಿಸಿದ್ರಿ. ಆದ್ರೆ ಅದು ಅದೊಂಥರ ಯಾವುದಕ್ಕೂ ಪ್ರಯೋಜನ ಇಲ್ಲದಿರತಕ್ಕಂಥದ್ದು. ಬರೀ ಮಾಡುವುದಿದ್ರೆ ಗಲಾಟೆ ಮಾಡೋದು ಅಷ್ಟೇ, ಅಥವಾ ಜಾತಿ ಮಧ್ಯದಲ್ಲಿ ಜಗಳ ತರತಕ್ಕಂಥದ್ದು ಅಷ್ಟೇ. ನಿಜವಾದಂತ ಒಬ್ಬ ಎಂಪಿ ಈ ಪ್ರದೇಶಕ್ಕೆ ಬರಬೇಕಾಗಿದೆ. ಯಾಕೆಂದ್ರೆ ಒಂದು ಶೂನ್ಯತೆ ಸುಮಾರು 6 ಸರ್ತಿಯಿಂದ ಇವತ್ತು ಈ ಭಾಗದಲ್ಲಿದೆ. ಒಬ್ಬ ವಿದ್ಯಾವಂತೆ, ಸುಶಿಕ್ಷಿತೆ ಮತ್ತೆ ಒಳ್ಳೆ ಕಾರ್ಯಚತುರತೆ ಇರುವಂತ ಶ್ರೀಮತಿ ಅಂಜಲಿ ನಿಂಬಾಳ್ಕರ್ ಅವರು ನಿಮಗೆ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನಿಂದ ನಾವು ನಿಲ್ಲಿಸಿದ್ದೇವೆ. ಒಳ್ಳೆ ಅಭ್ಯರ್ಥಿ, ಅವರನ್ನ ಗೆಲ್ಲಿಸತಕ್ಕಂತ ಒಂದು ಛಲ ನಿಮ್ಮಲ್ಲಿ ಇರಬೇಕು. ಅದರಲ್ಲಿ ಕೂಡ ಮಹಿಳೆಯರು 8ರಲ್ಲಿ 6 ಸೀಟು ಕಾಂಗ್ರೆಸ್ ಗೆದ್ದಿದೆ. ಬಹುಶಃ ಈ ಒಂದು ವಿಶೇಷವಾದಂತ ವ್ಯವಸ್ಥೆ ಇಂದಿನ ಯಾವ ಚುನಾವಣೆಗಳಲ್ಲಿ ಕೂಡ ಇರಲಿಲ್ಲ. ಈ ಸಾರಿ ಅಂದ್ರೆ ಇಲ್ಲಿ ಬದಲಾವಣೆ ಆಗಬೇಕು ಅಂತೇಳಿ ನಿರ್ಣಯ ಈಗಾಗಲೇ ನೀವು ಮಾಡಿದ್ವಿ. ಮೊನ್ನೆ ಅಸೆಂಬ್ಲಿಗೆ ಸೀಟಲ್ಲಂತೂ ಸೀಲ್ ಹಾಕ್ಬಿಟ್ಟಿದ್ವಿ. ಇದು ಕಾಂಗ್ರೆಸ್ ಕ್ಷೇತ್ರ ಅಂತೇಳಿ ಕೂಡ ಈಗಾಗಲೇ ನಿರ್ಣಯ ಮಾಡಿದಿರಿ, ಸಂಕಲ್ಪ ಮಾಡಿದಿರಿ. ಆ ಸಂಕಲ್ಪವನ್ನ ಇವತ್ತು ಮುಂದುವರಿಸಿಕೊಂಡು ಹೋಗ್ಬೇಕಾದಂತ ಅವಶ್ಯಕತೆ ಖಂಡಿತವಾಗಿ ಕೂಡ ಇದೆ. ಈಗ ಗ್ಯಾರಂಟಿಗಳು, ಇದರ ವಿಚಾರದಲ್ಲಿ ನಮ್ಮ ಯುವ ಮಿತ್ರರಾದಂತಹ ಭುವನ್ ಭಾಗವತ್ ಅವರು ನಿಮ್ಗೆ ಹೇಳಿದ್ರು, ನಾವು ಅನೇಕ ಪಕ್ಷಗಳು ನಿಮ್ಮ ಅನುಭವ ಪ್ರಕಾರ ಕಾಂಗ್ರೆಸ್ ಬಿಟ್ಟು ಆಶ್ವಾಸನೆ ಕೊಡ್ತಾರೆ, ಆದ್ರೆ ಚುನಾವಣೆ ಆದ ಕೂಡಲೇ ಮರೆತು ಬಿಡ್ತಾರೆ. ಅದಕ್ಕೆ ಒಂದು ಉದಾಹರಣೆ, ನರೇಂದ್ರ ಮೋದಿ 2014ರಂದು ಏನು ಆಶ್ವಾಸನೆ ಕೊಟ್ಟರು, ನಾನು ಅಧಿಕಾರಕ್ಕೆ ಬಂದಂತ 100 ದಿವಸದ ಒಳಗಡೆ 2014ರಲ್ಲಿ ಕೊಟ್ಟಂತ ಆಶ್ವಾಸನೆ, 100 ದಿವಸದ ಒಳಗಡೆ ಪ್ರತಿಯೊಬ್ಬ ನಾಗರಿಕರ ಅಕೌಂಟ್ ನಲ್ಲಿ, ಬ್ಯಾಂಕ್ ಅಕೌಂಟ್ ಅಲ್ಲಿ 15 ಲಕ್ಷ ರೂಪಾಯಿ ಹಾಕ್ತೇನೆ ಅಂತ ಹೇಳಿದ್ರು. ಹೊರದೇಶದಿಂದ ಕಪ್ಪು ಹಣ ತಂದು ಇದು ಮಾಡ್ತೇನೆ ಅಂತ ಹೇಳಿದ್ರು. ಬಂತ ನಿಮಗೆ? ಬರುವುದಿಲ್ಲ. ಆಮೇಲೆ ಅವರು ಮರ್ತು ಬಿಟ್ಟಿದ್ದಾರೆ ಪಾಪ. ನರೇಂದ್ರ ಮೋದಿ ಸ್ವಲ್ಪ ಮರೆವು ಜಾಸ್ತಿ. ಒಮ್ಮೆ ಆಶ್ವಾಸನೆ ಕೊಟ್ಟಾಗ ಬಹಳ ಕುರುಪಿನಿಂದ ಮಾಡ್ತಾರೆ, ಮತ್ತೆ ಮರ್ತೇ ಬಿಡ್ತಾರೆ. ಎಲ್ಲಾ ಆಶ್ವಾಸನೆಗಳು, ನರೇಂದ್ರ ಮೋದಿಯ ಎಲ್ಲಾ ಆಶ್ವಾಸನೆಗಳ ಗತಿ ಕೂಡ ಇದೇ ಆಗಿದೆ. ಅದು ಎರಡನೇದು ಹೇಳಿದ್ರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೇನೆ ಅಂತ ಹೇಳಿ. ಅದು ಕೂಡ ಅವರು ಮರ್ತು ಬಿಟ್ರು, ಅದು ನಿರ್ವಹಿಸಿ ಕೂಡ ಆಗಲಿಲ್ಲ. ಮತ್ತೆ ಬೇರೆ ಬೇರೆ ಯಾವ ಆಶ್ವಾಸನೆಗಳು ನೆರವೇರಿಲ್ಲ. ಒಂದು ಆಶ್ವಾಸನೆ, ಅದು ಈ 10 ವರ್ಷಗಳಲ್ಲಿ ಒಂದು ಆಶ್ವಾಸನೆ ಕೂಡ ನಿರ್ವಹಿಸಲಿಕ್ಕೆ ಸಾಧ್ಯ ಆಯ್ತು ಅವರಿಗೆ? ಆಗ್ಲಿಲ್ಲ. ಆದ್ರೆ ನಾವು ಮೊನ್ನೆ ಅಸೆಂಬ್ಲಿ ಚುನಾವಣೆಗಳಲ್ಲಿ ನಾವು ಕೆಲವು ಆಶ್ವಾಸನೆ, 5 ಪ್ರಮುಖವಾಗಿ ಅನೇಕ ಆಶ್ವಾಸನೆ ಕೊಟ್ಟಿದ್ದೀವಿ. ಅದರಲ್ಲಿ ಪ್ರಮುಖವಾದಂತಹ 5 ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಂತೇಳಿ ನಮ್ಮ PCC ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು, ಆಗ ನಮ್ಮ ಕಾಂಗ್ರೆಸ್ನ ನಾಯಕರಾದಂತ ಮತ್ತು ಈಗ ಮುಖ್ಯಮಂತ್ರಿ ಆದಂತ ಮಾನ್ಯ ಸಿದ್ದರಾಮಯ್ಯನವರು ಗ್ಯಾರಂಟಿ ಕಾರ್ಡ್ಗೆ ದಸ್ಕತ್ ಹಾಕಿದ್ದಾರೆ ಅವರು. ಅಂದ್ರೆ ಅಷ್ಟು ಧೈರ್ಯ, ನಾವು ಅಧಿಕಾರಕ್ಕೆ ಬಂದ್ರೆ ಅನುಷ್ಠಾನ ಮಾಡ್ತೇವೆ ಅಂತೇಳಿ. ಈಗ ಅದರಲ್ಲಿ ಆ ಗ್ಯಾರಂಟಿ ಕಾರ್ಡ್ನಲ್ಲಿ 5 ಕೂಡ ನಿರ್ವಹಿಸಿದ್ದಾರೆ.
ಆ ಗೃಹಲಕ್ಷ್ಮಿಯಲ್ಲಿ ಕೂಡ